ನೋಡಿ, ಇದನ್ನ ನಾವೇ ಮೊದಲಿಗೆ ವಿಡಿಯೋ ಮಾಡ್ತಾ ಇದ್ದೇವೆ. ಈ ಒಂದು ಇನ್ಫಾರ್ಮೇಶನ್ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತಂದ್ರೆ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆ ಸಿಗಲಿದೆ 1,000 ರೂಪಾಯಿ ಹಣ. ಇದು ಜನವರಿ 2025ರಿಂದ ಇದು ಒಂದು ಇಂಪ್ಲಿಮೆಂಟ್ ಆಗುತ್ತೆ ಅಂತಂದ್ರೆ ಇದು ಜಾರಿಗೆ ಗೊಳಿಸ್ತಾ ಇದೆ ಸರ್ಕಾರ. ಈ ವಿಡಿಯೋ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ಇದು 2025ರಲ್ಲಿ ಒಂದು ಪ್ರಪ್ರಥಮ ವಿಡಿಯೋ ಆಗಿದೆ. ಯಾಕಂತಂದ್ರೆ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸಾಕು, ಇಲ್ಲಿ ಬರೋಬ್ಬರಿ 1,000 ರೂಪಾಯಿ ಹಣವನ್ನು ನೀವು ಪಡಿತಾ ಹೋಗ್ತೀರಾ. ಸ್ನೇಹಿತರೆ, ಈ ಎಲ್ಲಾ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಇದರಲ್ಲಿ ಇದೆ. ಯಾರಿಗೆ ಅಂತಂದ್ರೆ ಯಾರ ಬಳಿ ರೇಷನ್ ಕಾರ್ಡ್ಗಳಿದಾವೆ ಅಂತಹ ಒಂದು ಫಲಾನುಭವಿಗಳಿಗೆ. ನೋಡಿ, ಯಾರು ನಿಮ್ಮ ಸ್ನೇಹಿತರು ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತವರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಇಲ್ಲಿ 1,000 ರೂಪಾಯಿಯನ್ನ ಕೇಂದ್ರ ಸರ್ಕಾರದಿಂದನೇ ಉಚಿತವಾಗಿ ಕೊಡ್ತಾ ಇದ್ದಾರೆ ನಿಮಗೆ. ಇದೇ 2025ರಿಂದ ಜನವರಿ 1ರಿಂದನೇ ನಿಮಗೆ ಈ ಒಂದು ಯೋಜನೆ ಜಾರಿಗೆ ಆಗಲಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ನಿಜವಾಗ್ಲೂ ತುಂಬಾನೇ ಯೂಸ್ಫುಲ್ ಆಗಲಿದೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದೀರಾ. ಇದ್ರ ಜೊತೆಗೇನೆ ನೀವು ಈ 1,000 ರೂಪಾಯಿ ಹಣವನ್ನ ಪಡಿಬಹುದು. ಹಾಗಂತ ಏನಾದರೂ ಅರ್ಹತೆ ಇರಬೇಕು, ಇದು SC/ST ಗೆ ಮಾತ್ರ ಕೊಡ್ತಾರೆ, ನಮಗೆ ಕೊಡೋದಿಲ್ಲ, ಈ ರೀತಿ ಅನ್ನೋರು ಕೂಡ ಇದ್ದಾರೆ. ಆ ರೀತಿ ಏನೂ ಇಲ್ಲ, ಇದು ಎಲ್ಲರಿಗೂ ಕೂಡ ಸಿಗುತ್ತೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ನಾನು ಈ ವಿಡಿಯೋನ ತುಂಬಾನೇ ರಿಸರ್ಚ್ ಮಾಡಿ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನು ಬಯಸ್ತಾ ಇದ್ದಾನೆ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಬಹುದು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ಓಕೆ, ಬನ್ನಿ. ನೋಡಿ, ಗೃಹಲಕ್ಷ್ಮಿ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆದ್ರೆ ಇಲ್ಲಿ ಬಂದಿರುವಂತಹ ಮಾಹಿತಿ ಏನಂತಂದ್ರೆ ರೇಷನ್ ಕಾರ್ಡ್ ಇದ್ದಂತಹ ಎಲ್ಲರಿಗೂ ಕೂಡ ಇದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಪ್ಲೈ ಆಗೋದಿಲ್ಲ. ಇದೊಂದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಬಂದಿರುವಂತಹ ಒಂದು ಯೋಜನೆ ಆಗಿದೆ. ಇದೆಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಈಗಲೇ ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಮಾತ್ರನೇ ಲೈಕ್ ಮಾಡಬಹುದಾಗಿರುತ್ತೆ. ಓಕೆ, ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಕಾಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ನೋಡಿ, ಫಸ್ಟ್ ಆಫ್ ಆಲ್ ನೋಡಿ, ಜನವರಿ 1ರಿಂದ 2025 ಜನವರಿ 1ರಿಂದ ರೇಷನ್ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಕೇಂದ್ರ ಸರ್ಕಾರ ಈ ಬದಲಾವಣೆಯ ಹಲವು ಮುಖ್ಯ ಅಂಶಗಳನ್ನು ಘೋಷಿಸಿದೆ. ಅವುಗಳು ಯಾವುವು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಕೇಂದ್ರ ಸರ್ಕಾರನೇ ಈ ಒಂದು ರೇಷನ್ ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು. ಏನು ಬದಲಾವಣೆ ಮಾಡಿದೆ ಅಂತಂದ್ರೆ ಇದು ಹೊಸ ವರ್ಷದಿಂದ ಮುಖ್ಯವಾದಂತಹ ರೇಷನ್ ನಿಯಮವಾಗಿದೆ. ನೋಡಿ ಸ್ನೇಹಿತರೆ, ಇದು ಹೊಸ ವರ್ಷ ಅಂತಂದ್ರೆ ಜನವರಿ 1ರಿಂದನೇ ಮೊದಲನೆಯ ದಿನದಿಂದನೇ ಇದು ನಿಮಗೆ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಅಷ್ಟರೊಳಗಡೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ನಾನು ಜನವರಿ 1 ಒಳಗಡೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ನೀವು ಲೈಕ್ ಮಾಡಿದ್ರಿ ಅಂತಂದ್ರೆ ನಮಗೆ ಹೆಚ್ಚು ಮೋಟಿವೇಶನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಓಕೆ, ನೋಡಿ, ಹೊಸ ಒಂದು ವರ್ಷದಿಂದ ಮುಖ್ಯವಾದಂತಹ ರೇಷನ್ ನಿಯಮಗಳು ಬದಲಾಗುತ್ತಿವೆ. ಜನವರಿ 1ರಿಂದ ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ಗಮನಾರ್ಹ ಒಂದು ಬದಲಾವಣೆಯಾಗಲಿದೆ ಅಂತ ಹೇಳ್ಬಹುದು. ಏನಪ್ಪ ಬದಲಾವಣೆ? ಯಾವ ರೀತಿ ಇವರು 1,000 ರೂಪಾಯಿ ಹಣವನ್ನು ಕೊಡ್ತಾರೆ, ಇದು ಯಾವಾಗಿಂದ ಜಾರಿಗೆ ಆಗಲಿದೆ, ಪ್ರತಿ ತಿಂಗಳನ್ನು ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ ಅಂತ ಇವಾಗ ತಿಳಿಸಿಕೊಟ್ಬಿಡ್ತಾನೆ. ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೀವು ಸ್ಕಿಪ್ ಮಾಡಿ ನೋಡಿದ್ರಿ ಅಂತಂದ್ರೆ ನಾನು ಹೇಳ್ತೇನೆ, ಇವಾಗ ನಾನೇ ಹೇಳ್ತೇನೆ, ನಿಮಗೆ ಈ ವಿಡಿಯೋ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಎಲ್ಲಾದರೂ ಬೋರ್ ಬಂದರೂ ಕೂಡ ಸಂಪೂರ್ಣವಾಗಿ ನೋಡಿ. ನೋಡಿ, ಕೇಂದ್ರ ಸರ್ಕಾರವು ವಿಶೇಷವಾಗಿ ಅನಾನುಕೂಲಕರ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಒಂದು ವಿಶೇಷ ರೇಷನ್ ವ್ಯವಸ್ಥೆಯ ನಿಯಮಗಳನ್ನು ಎತ್ತಿ ಹಿಡಿದಿದೆ. ಇದೇ ಜನವರಿ 1ರಿಂದ ರೇಷನ್ ಒದಗಿಸುವುದಲ್ಲದೆ 1,000 ರೂಪಾಯಿಗಳ ಹೆಚ್ಚುವರಿ ಆರ್ಥಿಕ ಸಹಾಯವನ್ನು ಕೂಡ ನೀಡಲಾಗುತ್ತದೆ. ನೋಡಿ ಸ್ನೇಹಿತರೆ, 1,000 ರೂಪಾಯಿಗಳ ಹೆಚ್ಚುವರಿ ಆರ್ಥಿಕ ಸಹಾಯವನ್ನು ಕೂಡ ನೀಡಲಾಗುತ್ತದೆ ಅನ್ನುವಂತಹ ಒಂದು ನಿಯಮವನ್ನ ಇದೀಗ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವಂತದ್ದು ಸ್ನೇಹಿತರೆ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇನ್ನೇನು ಕೇವಲ 2ರಿಂದ 3 ನಿಮಿಷದ ವಿಡಿಯೋ ಅಷ್ಟೇ ಆಗ್ಬೋದು. ಸೊ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಯಾವ ರೀತಿ ಕೊಡ್ತಾರೆ. ನೋಡಿ, ಇದು ಜನವರಿ 1ರಿಂದನೇ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತಾನೆ. ನೋಡಿ, ಇಲ್ಲಿ ಜನವರಿ 1ರಿಂದ ಇದು ನಿಯಮ ಅನ್ನೋದು ಜಾರಿಗೆ ಆಗುತ್ತೆ. ಆದರೆ ಇದೊಂದು ಇಂಪ್ಲಿಮೆಂಟೇಷನ್ ಆಗ್ಲಿಕ್ಕೆ ಅಂತಂದ್ರೆ ಅರ್ಜಿಯನ್ನು ನೀವು ಹಾಕಬಹುದಾ ಅಥವಾ ಏನು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಬಿಡ್ತಾನೆ. ನೋಡಿ, ನೀವು ಜನವರಿ 1 ಆದ ನಂತರನೂ ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಸ್ವಲ್ಪ ಇಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಕಾದಿದೆ. ಅದೇನಂತನೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ನೋಡಿ, ದೇಶದಲ್ಲಿ ಸುಮಾರು 800 ಮಿಲಿಯನ್ ಜನರಿಗೆ ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯು ಜನವರಿ 1, 2025ರಿಂದ ಈ ಒಂದು ವಿಶೇಷ ನಿಯಮಗಳನ್ನು ಜಾರಿಗೆ ತರುತ್ತಿದೆ. ಯಾರಿಗೆ ಈ ಆರ್ಥಿಕ ಸೌಲಭ್ಯ ಸಿಗುತ್ತವೆ ಅಂತ ತಿಳಿದುಕೊಳ್ಳುವಂತಹ ಒಂದು ಸಮಯ. ನೋಡಿ, ಇದನ್ನ ಯಾಕೆ ತರ್ತಾ ಇದ್ದಾರೆ ಅಂತಂದ್ರೆ ದೇಶದಲ್ಲಿ ಸುಮಾರು 800 ಮಿಲಿಯನ್ ಅಷ್ಟು ಜನರಿಗೆ ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯು ಈ ಒಂದು ಜನವರಿ 1ರಿಂದ ಈ ಒಂದು ನಿಯಮವನ್ನು ತರ್ತಾ ಇರುವಂತದ್ದು ಜಾರಿಗೆ ಗೊಳಿಸ್ತಾ ಇದೆ. ಆದ್ರೆ ಇದನ್ನ ಯಾವ ರೀತಿ ನಿಮ್ಮ ಖಾತೆಗಳಿಗೆ ಹಾಕ್ತಾರ, ಜನವರಿ 1ರಿಂದ ಇದನ್ನ ಜಾರಿಗೆ ಏನೋ ಮಾಡ್ತಾರೆ, ಆದ್ರೆ ನಿಮ್ಮ
ನಿಮ್ಮ ಖಾತೆಗಳಿಗೆ ಹಣ ಹಾಕ್ತಾರಾ ಅಥವಾ 1,000 ರೂಪಾಯಿ ಹೆಚ್ಚುವರಿ ಏನಾದರೂ ವಸ್ತುಗಳು ಕೊಡ್ತಾರಾ ಅಥವಾ ಏನಾದರೂ ಒಂದು ದಿನಸಿಗಳನ್ನು ಹೆಚ್ಚುವರಿಯಾಗಿ ಕೊಡ್ತಾರಾ, ಏನಪ್ಪಾ ಇದು ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಫಸ್ಟ್ ಆಫ್ ಆಲ್ ಇದು ಯಾರಿಗೆ ಸಿಗಲಿದೆ ಅಂತ ತಿಳಿಸಿಕೊಡೋಕ್ಕಿಂತ ಮೊದಲು ಇದು ನೋಡಿ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಂತಂದರೆ ನಿಮ್ಮ ಯಾರು ಒಂದು ರೇಷನ್ ಕಾರ್ಡ್ಗಳಿದ್ದಾವೆ ಅಂಥವರ ಒಂದು ರೇಷನ್ ಕಾರ್ಡ್ಗಳಿಗೆ KYC ಸ್ನೇಹಿತರೆ, KYC ಒಂದು ಪೂರ್ಣಗೊಳಿಸಿದವರಿಗೆ ಈ ಒಂದು ಆರ್ಥಿಕ ಸೌಲಭ್ಯಗಳು ಸಿಗುತ್ತವೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಯಾರ್ಯಾರು ಈ ಒಂದು ರೇಷನ್ ಕಾರ್ಡ್ಗಳನ್ನು ಅಂತಂದರೆ ಈ ಒಂದು ರೇಷನ್ ಕಾರ್ಡ್ ಇರುತ್ತೆ ಅಲ್ಲ, ಸೊ ಅವರ ಒಂದು ರೇಷನ್ ಕಾರ್ಡ್ನಲ್ಲಿರುವಂಥವರ ಎಲ್ಲರ ಮನೆಯವರ ಒಂದು KYCನ ನೀವು ಮಾಡಿಸಿರಬೇಕು. KYC ಅಂದರೆ ಯಾವ ಥರ ಅಂತಂದರೆ ಹೇಳ್ತೇನೆ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುತ್ತೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ, ಅವುಗಳನ್ನು ನೀವು ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಸದಸ್ಯರ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋದು ಇದೊಂದು KYC ಆಗಿರುತ್ತೆ. ಸೊ ಇದನ್ನು ನೀವು ಮಾಡಿರಬೇಕಂತೆ ಈ ಒಂದು ಯೋಜನೆಯನ್ನು ನೀವು ಪಡೀಲಿಕ್ಕೆ. ಹಾಗಾದರೆ ಬನ್ನಿ, ಒಂದು ಆಹಾರ ಇಲಾಖೆ ಮತ್ತೆ ನಿಮಗೆ ಏನು ತಿಳಿಸಿದೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತಾನೆ. ನೋಡಿ, ಈ ಆರ್ಥಿಕ ಸೌಲಭ್ಯಗಳು ಕೇವಲ ಯಾರು KYCಯನ್ನು ಮಾಡಿಸ್ಕೊಂಡಿರ್ತಾರೋ ಅಂತಹ ಒಂದು ಫಲಾನುಭವಿಗಳಿಗೆ ಇದು ಮೊದಲನೆಯ ಆದ್ಯತೆಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ KYC ಪೂರ್ಣಗೊಳಿಸಿದವರಿಗೆ ಈ ಸೌಲಭ್ಯಗಳು ಸಿಗುವುದಿಲ್ಲ. ಅಂತಂದರೆ ಯಾರು KYCಯನ್ನು ಅಪೂರ್ಣಗೊಳಿಸಿರ್ತಾರೋ ಅಂಥವರಿಗೆ ಈ ಒಂದು ಸೌಲಭ್ಯ ಪಡೋದಿಲ್ಲ. ಮತ್ತು ಈ KYC ಪೂರ್ಣಗೊಳಿಸಿದವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗೋದಿಲ್ಲ ಅಂತಲೇ ಹೇಳ್ಬೋದು. ಅಂತಂದರೆ ಯಾರು ನೀವು KYCಯನ್ನು ಮಾಡಿಸ್ಕೊಂಡಿರ್ತೀರೋ ಸೊ ಅಂಥವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗೋದಿಲ್ಲ ಮತ್ತು ನಿಮಗೆ ಅನೇಕ ರೀತಿಯ ಯೋಜನೆಗಳನ್ನ ನೀವು ಪಡಿತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರು ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ. ಜಸ್ಟ್ ಒಂದು ಸಿಂಪಲ್ ಅರ್ಹತೆ ಇದೆ. ಇದು ನಿಮ್ಮೆಲ್ಲರ ಬಳಿನೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನೀವು 100 ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ 90 ಜನ ಈ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು. ಏನು ಅರ್ಹತೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಆದಾಯ ಮಿತಿ ನಗರ ಪ್ರದೇಶದಲ್ಲಿ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿ ಇರಬೇಕಂತೆ. ಅಂತಂದರೆ ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಅಂತ ಹೇಳ್ತಾರೆ, ಆನ್ಯುವಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ಲ, ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಅಂತ ಅಷ್ಟೇ ಇರುತ್ತೆ. ಅದರಲ್ಲಿ ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಅನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ನೋಡ್ಕೋಬಹುದು ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟಿರುತ್ತೆ ಅಂತ. ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ನೋಡಿ, ಯಾರು ಒಂದು ನಗರ ಪ್ರದೇಶದಲ್ಲಿ ಇರುವಂತಹವರ ಒಂದು ಏನದು ಆದಾಯ ಮಿತಿ ಇರುತ್ತೆ ಅದು 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನೋಡಿ, ನಿಮಗೂ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ 2 ಲಕ್ಷ ರೂಪಾಯಿಗಿಂತ ಕಡಿಮೆ ಇರುವಂತಹ ಅಥವಾ 2 ಲಕ್ಷ ರೂಪಾಯಿ ಕಡಿಮೆ ಇದ್ದು ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹವರಿಗೆ ಈ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆ ಜಾರಿಗೆಯಾಗಲಿದೆ. ಮತ್ತೆ ಒಂದು ಚಿಕ್ಕ ಅರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ 100 ಚದರ್ ಅಡಿ ಮನೆ ಅಥವಾ ಆಸ್ತಿ ಅಥವಾ 4 ಚಕ್ರದ ವಾಹನ ಹೊಂದಿರುವವರಿಗೆ ಈ ಸೌಲಭ್ಯ ಅರ್ಹರಲ್ಲ ಅಂತ ಹೇಳಿರುವಂಥದ್ದು. ಅಂತಂದರೆ ನಿಮ್ಮದು ದೊಡ್ಡದೇನಾದರೂ ಮನೆ ಇತ್ತು ಅಂತಂದರೆ ಅಥವಾ 4 ವೀಲರ್ ಏನಾದರೂ ವಾಹನ ಅಥವಾ ಕಾರು ಈ ರೀತಿ ಏನಾದರೂ ಇತ್ತು ಅಂತಂದರೆ ನಿಮಗೆ ಈ ಒಂದು ಯೋಜನೆ ಅರ್ಹತೆಯನ್ನು ಹೊಂದಿಲ್ಲ ಅಂತ ಇವರು ಹೇಳ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಚಿಕ್ಕ ಅರ್ಹತೆಯನ್ನು ಕೂಡ ಇವರು ಕೊಟ್ಟಿರುವಂಥದ್ದು. ಏನಪ್ಪಾ ಅಂತಂದರೆ ನೋಡಿ, ದೇಶದಲ್ಲಿ ಸುಮಾರು 800 ಮಿಲಿಯನ್ ಜನರಿಗೆ ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯು ಜನವರಿ 1, 2025ರಿಂದನೇ ಈ ಒಂದು ವಿಶೇಷ ನಿಯಮಗಳನ್ನು ಜಾರಿಗೆ ಗೊಳಿಸ್ತಾ ಇದೆ. ಆದರೆ ಯಾರಿಗೆ ಈ ಆರ್ಥಿಕ ಸೌಲಭ್ಯಗಳು ಸಿಗ್ತವೆ ಅಂತಂದ್ರೆ ನೋಡಿ, ವ್ಯಾಲಿಡ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ 2025ರಿಂದ 2028ರವರೆಗೂ ಕೂಡ ಈ ಸೌಲಭ್ಯಗಳು ಸಿಗುತ್ತವೆ ಅಂತ ಹೇಳ್ಬಹುದು. ಸೊ ಇವಿಷ್ಟು ಒಂದು ಅರ್ಹತೆಯನ್ನು ಹೊಂದಿದ್ರೆ ನಿಮಗೆ ಸಿಗುತ್ತೆ ಪ್ರತಿ ತಿಂಗಳು ಕೂಡ 1,000 ರೂಪಾಯಿ ಆರ್ಥಿಕ ನೆರವು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ದಯವಿಟ್ಟು ನೀವೇನು ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಈ ಒಂದು ಮಾಹಿತಿ ಯಾರಿಗೂ ಕೂಡ ಗೊತ್ತಿಲ್ಲ, ಇದೊಂದು ಹೊಸ ಯೋಜನೆ ಆಗಿದೆ ಅಂತ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.